ಎಲ್ರಿಗೂ ನಮಸ್ಕಾರ. ಸುಮಾ ರೆಸಿಪಿಗೆ ಸ್ವಾಗತ. ಸಂಡೇ ಸ್ಪೆಷಲ್ ನಾಟಿ ಕೋಳಿ ಬಸಾರು ಮಾಡೋದು ನೋಡೋಣ. ಮೊದಲಿಗೆ ಮಸಾಲೆ ರುಬ್ಕೊಳ್ಳೋಣ. ನಾನಿಲ್ಲಿ ಮಿಕ್ಸಿ ಜಾರ್ಗೆ 2 ಮೀಡಿಯಮ್ ಸೈಜ್ ಈರುಳ್ಳಿ ಹಾಕ್ಕೊತಾ ಇದ್ದೀನಿ. 2 ಇಂಚು ಶುಂಠಿ, 2 ಹಸಿಮೆಣಸಿನ್ಕಾಯಿ, ಸ್ವಲ್ಪ ಕೊತ್ತಂಬರಿ, ಸ್ವಲ್ಪ ಪುದೀನ, ಒಂದು ದೊಡ್ಡ ಗೆಡ್ಡೆಯಷ್ಟು ಬೆಳ್ಳುಳ್ಳಿ. 1.5 kg ಚಿಕನ್ ಆಗಿರೋದ್ರಿಂದ ಈ ಕ್ವಾಂಟಿಟಿ ಆದರೆ ಸಾಕು. ಒಂದು 4ರಿಂದ 5 ಲವಂಗ, 2 ಪೀಸಷ್ಟು ಚಕ್ಕೆ, ಸ್ವಲ್ಪ ನೀರು ಹಾಕಿ ನುಣ್ಣಗೆ ರುಬ್ಕೊಡೋಣ. ನಾವೇನು ಈ ಮಸಾಲೆ ರುಬ್ಬಿಟ್ಕೊಂಡಿದ್ವಿ ಅದೊಂದು 2 ಸ್ಪೂನಷ್ಟು ಸಪ್ರೇಟಾಗಿ ಎತ್ತಿಟ್ಕೊಂಡಿದ್ದೀನಿ. ಅದು ಲಾಸ್ಟಲ್ಲಿ ಒಗ್ಗರಣೆಗೆ ಬೇಕಾಗುತ್ತೆ. ನಾನಿಲ್ಲಿ ಒಂದು ಪಾತ್ರೆಗೆ 2 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಇವಾಗ ಏನು ರುಬ್ಬಿಟ್ಕೊಂಡಿರೋ ಮಸಾಲೆ ಹಾಕಿ ಎಣ್ಣೆಗೆ ಬೆರೆತ್ಕೊಂಡ್ರೆ ಸಾಕು. ಅದು ಹಸಿ ವಾಸನೆ ಹೋಗೋವರೆಗೂ ಹುರ್ಕೋಬೇಕು ಅಂತ ಏನೂ ಇಲ್ಲ. ಮಾಮೂಲಿ ಚಿಕನ್ ಹಾಕಿದ್ರೆ ಹಸಿ ವಾಸನೆ ಹೋಗೇ ಹೋಗುತ್ತೆ. ನಾನಿಲ್ಲಿ 1.5 kg ಅಷ್ಟು ಚಿಕನ್ ತೊಗೊಂಡಿದ್ದೀನಿ, ನಾಟಿ ಕೋಳಿ. ಸೊ ಇದನ್ನು ಏನು ಮಸಾಲೆಗೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇಟ್ಕೊಳ್ಳೋಣ. ಸ್ವಲ್ಪ ಉಪ್ಪು, ಅರಿಶಿನ ಹಾಕಿ ಒಳ್ಳೆ ಒಂದು ಮಿಕ್ಸ್ ಕೊಡೋಣ. ಚೆನ್ನಾಗಿ ಹೊಂದ್ಕೊಬೇಕು ಮಸಾಲೆ. ನೀರೆಲ್ಲ ಹಾಕಕ್ಕೆ ಹೋಗಬಾರ್ದು, ಯಾಕಂದರೆ ಉಪ್ಪು ಹಾಕಿರೋದ್ರಿಂದ ಆ ನೀರಲ್ಲೇ ಚಿಕನ್ ಚೆನ್ನಾಗಿ ಬೆಂದರೆ ಚೆನ್ನಾಗಿರುತ್ತೆ. ನಾನು ಪಾತ್ರೆಯಲ್ಲಿ ಮಾಡ್ಕೊತಾ ಇದ್ದೀನಿ, ನೀವು ಬೇಕು ಅಂದರೆ ಕುಕ್ಕರಲ್ಲಿ ಮಾಡ್ಕೋಬೋದು. ಕುಕ್ಕರಲ್ಲಿ ಮಾಡಿಕೊಂಡ್ರೆ ಟೇಸ್ಟ್ ಅಷ್ಟು ಚೆನ್ನಾಗಿ ಬರಲ್ಲ. ಹಳ್ಳಿ ಕಡೆ ಆದರೆ ಸೌದೆ ಒಲೆಯಲ್ಲಿ ಮಾಡ್ತಾರೆ, ತುಂಬ ಚೆನ್ನಾಗಿರುತ್ತೆ. ಈ ಥರ ಒಂದ್ಸಲಿ ಟ್ರೈ ಮಾಡಿ ನೋಡಿ, ತುಂಬ ಚೆನ್ನಾಗಿರುತ್ತೆ. ಒಳ್ಳೆ ಮಿಕ್ಸ್ ಕೊಟ್ಟು ಮುಚ್ಚಿಟ್ಬಿಡೋಣ, ಯಾಕಂದರೆ ಆ ನೀರಲ್ಲೇ ಚೆನ್ನಾಗಿ ಬೆಂದ್ಕೊಳ್ಳಿ. ಅದು ಬೇಯೋ ಅಷ್ಟರಲ್ಲಿ ಒಂದು ಮಸಾಲೆ ರೆಡಿ ಮಾಡ್ಕೊಳ್ಳೋಣ. ಇದಕ್ಕೆ ನಾನು ಮಿಕ್ಸಿ ಜಾರ್ಗೆ 2 ಹುಳಿ ಟೊಮೆಟೊ ಹಾಕ್ಕೊತಾ ಇದ್ದೀನಿ. ಅರ್ಧ ಚಿಪ್ಪಷ್ಟು ತೆಂಗಿನಕಾಯಿ, ಚಿಕ್ಕ ಚಿಪ್ಪಷ್ಟು ಅರ್ಧ, ಸ್ವಲ್ಪ ಪುಟಾಣಿ ಕಡಲೆ, 2 ಸ್ಪೂನಷ್ಟು ಕಡಲೆ, 2 ಸ್ಪೂನಷ್ಟು ಧನಿಯಾ ಪುಡಿ, 1 ಸ್ಪೂನಷ್ಟು ಖಾರದ ಪುಡಿ ಹಾಕ್ಕೊತಾ ಇದ್ದೀನಿ, ಹಚ್ಚ ಖಾರದ ಪುಡಿ. ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ಸ್ವಲ್ಪ ನೀರು ಹಾಕಿ ಇದನ್ನು ನುಣ್ಣಗೆ ಪೇಸ್ಟ್ ಗಂಧ ಥರ ಇರಬೇಕು. ಇದು ಎಷ್ಟು ಚೆನ್ನಾಗಿ ನಾವು ರುಬ್ತೀವೋ ಅಷ್ಟು ಟೇಸ್ಟಾಗಿ ಬರುತ್ತೆ. ನೋಡಿ, ಇನ್ನೂ ನೀರು ಹಿಂಗಿಲ್ಲ. ಇದು ನೀರು ಹಿಂಗೋವರೆಗೂ ಮಸಾಲೆ ಹಾಕಬಾರ್ದು, ಯಾಕಂದರೆ ನೀರು ಹಿಂಗಿದ ಮೇಲೆ ಮಸಾಲೆ ಹಾಕಿದ್ರೆ ಅದರ ರುಚಿ ತುಂಬ ಚೆನ್ನಾಗಿರುತ್ತೆ. ನೋಡಿ, ಒಂಚೂರು ನೀರಿಲ್ಲ. ಇವಾಗ ಮಸಾಲೆ ಸೇರಿಸ್ಕೊಳ್ಳೋಣ. ಮಸಾಲೆ ಸೇರಿಸ್ಕೊಂಡು ಇಮಿಡಿಯೇಟಾಗಿ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಳ್ಳಿ. ಇದು ಸುಮಾರು ಏನಿಲ್ಲ ಅಂದರೂ ಪಾತ್ರೆಯಲ್ಲಿ ಮಾಡ್ತೀವಿ ಅಂತ ಹೇಳಿದ್ರೆ 1 ಅವರ್ ಆದರೂ ಬೇಕು. ಈ ಚಿಕನ್, ಅದು ನಾಟಿ ಕೋಳಿ ಚಿಕನ್ ಅಂತೂ ಬೇಯೋದಕ್ಕೆ 1 ಅವರ್ ಅಂತೂ ಬೇಕೇ ಬೇಕು ಮಿನಿಮಮ್ಮು. ನಾನು ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಡಿದ್ದೀನಿ. ನೋಡಿ, ಸ್ವಲ್ಪ ತೆಳುವೇ ಇರಬೇಕು ಇದು, ಯಾಕಂದರೆ ಕಡಲೆ ಹಾಕಿರೋದ್ರಿಂದ ಬೇಯ್ತಾ ಬೇಯ್ತಾ ಗಟ್ಟಿ ಆಗುತ್ತೆ. ಇಷ್ಟು ಕನ್ಸಿಸ್ಟೆನ್ಸಿ ಇದ್ದರೆ ಸಾಕು, ಯಾಕಂದರೆ ಬೇಯ್ತಾ ಬೇಯ್ತಾ ಗಟ್ಟಿನೂ ಆಗುತ್ತೆ. ಸ್ವಲ್ಪ ನೀರು ಸಾರು ಕೂಡ ಹಿಂಗುತ್ತಲ್ಲ. ಇದು ಚೆನ್ನಾಗಿ ಕುದೀತಾ ಇರೋ ಟೈಮಲ್ಲಿ ನಾವು ಅದು ಮೊಟ್ಟೆ ಕೋಳಿ ಅಂದರೆ ಮೊಟ್ಟೆ ಎಲ್ಲ ಕೊಟ್ಟಿರ್ತಾರೆ. ಸೊ ಆ ಮೊಟ್ಟೆನ ಹಾಕಿ, ಮೊಟ್ಟೆ ಹಾಕಿದ್ಮೇಲೆ ಕಲ್ಸಕ್ಕೆ ಹೋಗಬಾರ್ದು. ಕಲಸಿದ್ರೆ ಅದೇನು ಮೊಟ್ಟೆ ಇದೆ ಹೊಡ್ಕೊಂಬಿಡತ್ತೆ. ಅಂದರೆ ಇದು ಬೆಂಗಳೂರು ಕಡೆ ಆದರೆ ಇದೆಲ್ಲ ಕೊಡೋದಿಲ್ಲ. ಹಳ್ಳಿ ಕಡೆ ಆದರೆ ಇದು ಫುಲ್ಲು ಕೋಳಿ, ಒಂದು ಕೋಳಿ ಅಂದರೆ ಪೂರ ಅದರಲ್ಲಿ ಏನೇನು ಇರುತ್ತೋ ಅದನ್ನು ಕೊಡ್ತಾರೆ ಗಲೀಜು ತೆಗೆದು. ನೋಡಿ, ಇದು ಚೆನ್ನಾಗಿ ಬೆಂದಿದೆ. ಇದು ಇನ್ನೂ ನೀರು ನೋಡಿ ಎಷ್ಟು ಆಯಿತು, ನಾನು ಎಷ್ಟು ನೀರು ಹಾಕಿದ್ದೆ. ಚೆನ್ನಾಗಿ ಬೇಯೋದಕ್ಕೆ ಅಷ್ಟು ಬೇಕೇ ಬೇಕಾಗುತ್ತೆ, ಅಷ್ಟು ನೀರು ಹಿಂಗಿದೆ. ಅದೇ ಕುಕ್ಕರಲ್ಲಿ ಮಾಡಿಕೊಂಡ್ರೆ ಅದ್ರ ಟೇಸ್ಟ್ ಕಳ್ಕೊಂಬಿಡುತ್ತೆ. ಒಂದ್ಸಲಿ ನೀವು ಪಾತ್ರೆಯಲ್ಲಿ ಮಾಡಿ ನೋಡಿ, ತುಂಬ ಚೆನ್ನಾಗಿರುತ್ತೆ. ನಾನು ಸಪ್ರೇಟಾಗಿ ಆ ಮೊಟ್ಟೆನ ಎತ್ತಿಟ್ಕೊತಾ ಇದ್ದೀನಿ, ಯಾಕಂದರೆ ಕಲಿಸ್ಬಿಡುತ್ತೆ. ಇವಾಗ ಚಿಕನ್ನು ಪೀಸ್ಗಳೆಲ್ಲ ಸಪ್ರೇಟ್ ಮಾಡಿಕೊಂಡು, ಅಂದರೆ ಅದು ಮೊಟ್ಟೆದು ಚೀಲ ಎಲ್ಲ ಇರುತ್ತಲ್ಲ ಅದನ್ನು ಹಾಗೆ ಬಿಡ್ತೀನಿ. ಇನ್ನು ಮಿಕ್ಕಿದ್ದೆಲ್ಲ ಸಪ್ರೇಟಾಗಿ ಎತ್ತಿಟ್ಕೊತಾ ಇದ್ದೀನಿ. ಇದನ್ನ ಯಾಕೆ ಅಂತ ಹೇಳ್ತೀನಿ. ಇವಾಗ ನಾಟಿ ಕೋಳಿ ಬಸ್ಸಾರು ಅಂತ ಹೇಳಿದ್ರೇ ಸಪ್ರೇಟು ಪೀಸ್ಗಳನ್ನ ತೊಗೊಂಡು ಒಗ್ಗರಣೆ ಹಾಕೋದು. ಒಬ್ಬೊಬ್ಬರು ಒಂದೊಂದು ಥರ ಮಾಡ್ತಾರೆ, ಆ ರುಚಿನೂ ಚೆನ್ನಾಗಿರುತ್ತೆ. ನಾವು ಹಳ್ಳಿ ಕಡೆಯವರು, ನಾವು ಹೀಗೆ ಮಾಡೋದು. ನಾನಿಲ್ಲಿ ಕುಟಾಣಿಗೆ 1 ಸ್ಪೂನಷ್ಟು ಮೆಣಸು, ಒಂದು ದೊಡ್ಡ ಗೆಡ್ಡೆಯಷ್ಟು ಬೆಳ್ಳುಳ್ಳಿ ಹಾಕ್ಕೊಂಡು ಚೆನ್ನಾಗಿ ಇದನ್ನು ನುಣ್ಣಕ್ಕೆ ಜಜ್ಕೊಳ್ಳೋಣ. ಈ ಜಜ್ಜಿ ಹಾಕೋದ್ರಿಂದ ರುಚಿ ಇರುತ್ತಲ್ಲ, ತುಂಬ ಚೆನ್ನಾಗಿರುತ್ತೆ. ಒಂದ್ಸಲಿ ಈ ಥರ ಟ್ರೈ ಮಾಡಿ ನೋಡಿ ನೀವು. ನಾನಿಲ್ಲಿ ಬಾಣಲಿ ಇಟ್ಕೊಂಡು 2 ಸ್ಪೂನು ಎಣ್ಣೆ ಹಾಕ್ಕೊತಾ ಇದ್ದೀನಿ. ಇದು ಡ್ರೈ ಆಗುತ್ತೆ, ಡ್ರೈ ಥರನೇ
ಡ್ರೈ ಮಾಮೂಲಿ ತುಂಬ ಚೆನ್ನಾಗಿರುತ್ತೆ. ನಾನು ಹಸಿ ಖಾರ ಎತ್ತಿಟ್ಕೊಂಡಿದ್ದೀನಿ ಅಂತ ಹೇಳಿದ್ನಲ್ಲ, 1-2 ಸ್ಪೂನು ಈ ಒಗ್ಗರಣೆಗೋಸ್ಕರನೇ. ಆ 2 ಸ್ಪೂನ್ ಹಸಿ ಖಾರ ಹಾಕ್ಕೊಂಡು ಜಜ್ಜಿಟ್ಕೊಂಡಿರೋವಂಥ ಬೆಳ್ಳುಳ್ಳಿ ಮತ್ತು ಮೆಣಸು ಎರಡನ್ನೂ ಚೆನ್ನಾಗಿ ಹಸಿ ವಾಸನೆ ಹೋಗೋವರೆಗೂ, ಇದು ಮಾತ್ರ ಮಸ್ಟ್ ಆ್ಯಂಡ್ ಶುಡ್, ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಹುರ್ಕೋಬೇಕು. ನೋಡಿ, ಎಣ್ಣೆ ಕಡಿಮೆ ಆಯಿತು ಅಂದರೆ ನಿಮಗೆ ಎಣ್ಣೆ ಹಾಕ್ಕೊಳ್ಳಿ, ಬೇಡ ಅಂತ ಹೇಳಲ್ಲ, ಚೆನ್ನಾಗೂ ಇರುತ್ತೆ. ಇವಾಗ ಏನು ಪೀಸ್ಗಳನ್ನ ನಾನು ಸಪ್ರೇಟಾಗಿ ಎತ್ತಿಟ್ಕೊಂಡಿದ್ದೆ ಅದನ್ನು ಹಾಕಿ ಒಂದೊಳ್ಳೆ ಮಿಕ್ಸ್ ಕೊಡ್ತೀನಿ. ಇದು ಗೊಜ್ಜು ಥರ ಬೇಕು ಅಂತ ಹೇಳಿದ್ರೆ ಹಸಿ ಖಾರ ನೀವೇನು ಇಟ್ಕೊಂಡಿದ್ರಿ ಆ ಹಸಿ ಖಾರ ಮತ್ತು ನಾವು ಇನ್ನೊಂದು ಖಾರ ಮಾಡ್ಕೊಂಡ್ವಲ್ಲ, ಟೊಮೆಟೊ ಎಲ್ಲ ಹಾಕಿ ಅದನ್ನು ಸ್ವಲ್ಪ ಎತ್ತಿಟ್ಕೊಂಡು ಗೊಜ್ಜು ಥರನೂ ಮಾಡ್ಕೋಬೋದು. ಆದರೆ ಗೊಜ್ಜು ಥರ ಮಾಡಿಕೊಂಡ್ರೆ ಅಷ್ಟು ಚೆನ್ನಾಗಿರಲ್ಲ, ಇದು ಡ್ರೈ ಥರ ಆಗುತ್ತೆ, ತುಂಬ ಚೆನ್ನಾಗಿರುತ್ತೆ ಪೀಸು. ಸ್ವಲ್ಪ ಬೆಳ್ಳುಳ್ಳಿ ಜಾಸ್ತಿ ಹಾಕ್ಕೊಳ್ಳಿ. ನೋಡಿ, ರೆಡಿ ಆಯಿತು ನಮ್ಮ ನಾಟಿ ಕೋಳಿ ಬಸ್ಸಾರು. ನಾವಿದು ಮುದ್ದೆಗಾಗಿ, ಅನ್ನಕ್ಕೆ ಮತ್ತು ಇಡ್ಲಿ, ದೋಸೆ, ಜಾಸ್ತಿ ಶಾವಿಗೆಗೆ ಮಾಡ್ಕೊತೀವಿ, ಹೊತ್ತು ಶಾವಿಗೆಗೆ ತುಂಬ ಚೆನ್ನಾಗಿರುತ್ತೆ. ನೀವು ಒಂದ್ಸಲ ಈ ವಿಧಾನದಲ್ಲಿ ಟ್ರೈ ಮಾಡಿ. ನಾಟಿ ಕೋಳಿ ಅಂದ್ರೆ ತುಂಬ ಜನ ತುಂಬ ಥರ ಮಾಡ್ತಾರೆ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತಷ್ಟು ಈಸಿ ರೆಸಿಪೀಸ್ಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್.